ಹಲೋ ಮಕ್ಕಳೇ, ಎಲ್ಲ ಆರಾಮಾಗಿದ್ದೀರಲ್ವಾ? ಸೊ ಇವತ್ತು ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೆಕೆಂಡ್ ಪಿ ಯು ಸಿ ಅವ್ರಿಗೆ ಪ್ರಾಬ್ಲಮ್ ಸೆಕ್ಷನು ತುಂಬಾ ಇಂಪಾರ್ಟೆಂಟು. ಸೊ 2 ಪ್ರಾಬ್ಲಮ್ಸ್ ಖಂಡಿತ ನೀವು ಅಟೆಂಡ್ ಮಾಡಲೇಬೇಕು. ನನ್ನ ಸಜೆಷನ್ ಏನು ಅಂದರೆ, ಬೇರೆ ಬೇರೆ ಚಾಪ್ಟರ್ಸ್ ಕೊಟ್ಟರು ಕೂಡ ಸ್ಟಾರ್ಟಿಂಗ್ 2 ಚಾಪ್ಟರ್ಸ್ ಇದೆಲ್ಲ ಖಂಡಿತ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆಲ್ಟರ್ನೇಟಾಗಿ ಕೇಳ್ತಿರ್ತಾರೆ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತಿನ ಜೊತೆಗೆ ಅನ್ನೋ ಕೇಳಬೇಕು, ನಿಮ್ಮ ಸಕ್ಸಸ್ಗೋಸ್ಕರ ನೀವೇ ನಿಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ? ಸೊ ನಾನು ನಿಮ್ಮ ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಇವತ್ತು ಹೇಳ್ದಂಗೆ ನಾನು ಡಿಸ್ಕಸ್ ಮಾಡ್ತಿರೋ ನ್ಯೂಮರಿಕಲ್ ಪ್ರಾಬ್ಲಮ್ ಸೆಕ್ಷನ್ನಲ್ಲಿ ಯಾವ ರೀತಿ ನೀವು ಕೇರ್ ತೊಗೊಂಡು ಸಾಲ್ವ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಟು ಅವಾಯ್ಡ್ ಸಿಲ್ಲಿ ಮಿಸ್ಟೇಕ್ಸ್ ಇನ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಅಚೀವ್ ಎ ಪರ್ಫೆಕ್ಟ್ ಸ್ಕೋರ್ ಆಫ್ 10 out of 10 ಇನ್ ದ ಸೆಕೆಂಡ್ PU ಎಕ್ಸಾಮ್ 2026, ಫಾಲೋ ದೀಸ್ ಕೀ ಸ್ಟ್ರಾಟಜೀಸ್. ನೋಡಿ ಮಕ್ಕಳೇ, ಇವಾಗ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಆಗಲೇಬೇಕು. ಕಂಪ್ಲೀಟ್ 5 ಮಾರ್ಕ್ಸ್, ಒಂದು ಪ್ರಾಬ್ಲಮ್ಗೆ 5 ಮಾರ್ಕ್ಸ್ ಬೇಕೇ ಬೇಕು. ಅಂದರೆ ಟೋಟಲಿ 10 ಮಾರ್ಕ್ಸ್ ನಿಮಗೆ ಬರುತ್ತೆ. ಫೋಕಸ್ ಮಾಡಿ ಕರೆಕ್ಟಾಗಿ. ಫಸ್ಟ್ 2 ಚಾಪ್ಟರ್ಸಿಂದ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಈ 3 ಚಾಪ್ಟರ್ಸಿಂದ ನಿಮ್ಮ 10 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ನೆಕ್ಸ್ಟು ಅಂದ್ಕೊಂಡಾಗ ಆಲ್ಟರ್ನೇಟಿಂಗ್ ಕರೆಂಟು ಜೊತೆಯಲ್ಲಿ ರೇ ಆಪ್ಟಿಕ್ಸು, ವೇವ್ ಆಪ್ಟಿಕ್ಸಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ, ಬರಲೇಬೇಕು. ಅದೇ ಮೇಜರ್ ಚಾಪ್ಟರ್ಸು. ಇನ್ನು ಮಿಕ್ಕಿದ ಚಾಪ್ಟರ್ಸಲ್ಲಿ ಮೇ ಬಿ ಸ್ವಲ್ಪ ಆಲ್ಟರ್ ಆಗ್ಬೋದು, ಬಟ್ ಇಷ್ಟು ಚಾಪ್ಟರ್ಸ್ ಕರೆಕ್ಟಾಗಿ ಪ್ರಾಬ್ಲಮ್ಸ್ ಎಲ್ಲ ಕವರ್ ಮಾಡಿದ್ದೀರಾ ಅಂದರೆ ಖಂಡಿತ ನಿಮಗೆ ಔಟ್ ಆಫ್ ಎಲ್ಲಿ ಪ್ರಾಬ್ಲಮ್ ಸೆಕ್ಷನಲ್ಲಿ 10 out of 10 ಬಂದೇ ಬರುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ಗೆ ಒಂದು ಯಾವುದಾದ್ರೂ ಪ್ರಾಬ್ಲಮ್ ಕೇಳ್ತಾರೆ. ಯೂಶ್ವಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದಲೇ ಕೇಳ್ತಿರೋದು, ಅದು ಬೇಡ. ಸೊ ಈಗ 10 out of 10 ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ಖಂಡಿತ ಅದನ್ನು ಫೋಕಸ್ ಬೇಕಾದ್ರೆ 3 ಮಾರ್ಕ್ಸಲ್ಲಿ ನಿಮಗೆ ಆಪ್ಷನ್ಸ್ ಬೇರೆ ಇರುತ್ತೆ, ಬಟ್ 5 ಮಾರ್ಕ್ಸಲ್ಲಿ ಪ್ರಾಬ್ಲಮ್ಸಲ್ಲಿ ಆಪ್ಷನ್ ಇರೋದಿಲ್ಲ. ಅಂದರೆ ಪ್ರಾಬ್ಲಮ್ಸಲ್ಲಿ ಆಪ್ಷನ್ ಇರುತ್ತೆ. ಸೊ ಆ ಮೀನಿಂಗಿಂದ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಫಸ್ಟ್. ನೋಡಿ ಮಕ್ಕಳೇ, ಮ್ಯಾಥಮೆಟಿಕ್ಸ್ನಲ್ಲಿ ಕ್ವಶನ್ ಇರುತ್ತೆ, ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಬಟ್ ಫಿಸಿಕ್ಸಲ್ಲಿ ಏನು ಮಾಡಬೇಕು ಅಂದರೆ ಕ್ವಶನ್ನ ಫಸ್ಟ್ ಅನಲೈಸ್ ಮಾಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟು ಡೇಟಾ ತೊಗೊಬೇಕು. ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ. ಬಿಫೋರ್ ಜಂಪಿಂಗ್ ಇಂಟು ಕ್ಯಾಲ್ಕುಲೇಷನ್ಸ್, ಅದನ್ನು ಹೇಳಿದ್ದು ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ ಹೋಗ್ಬಿಡೋದಲ್ಲ. ಫಾರ್ಮುಲಾ ಎತ್ಕೊಂಡು ಕೆಲವರೆಲ್ಲ ಕಾಂಪಿಟೇಟಿವ್ ಮಾಡಿರ್ತೀರಾ, ಸೊ ಡೈರೆಕ್ಟಾಗಿ ಪ್ರಾಬ್ಲಮ್ ಎತ್ಕೊಂಡು ಮಾಡೋದಲ್ಲ. ಸೊ ಡೇಟಾ ಎಲ್ಲ ಬರ್ಕೊಳ್ಳೋದೆಲ್ಲ ಇರುತ್ತೆ. ಮೇಕ್ ಶ್ಯೂರ್ ಯು ಫುಲ್ಲಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆರ್ ಫಾರ್ಮುಲಾ ಯು ಆರ್ ಯೂಸಿಂಗ್. ಡೋಂಟ್ ರಿಲೇ ಆನ್ ರೋಟ್ ಮೆಮೊರೈಸೇಷನ್. ಇನ್ಸ್ಟೆಡ್ ಫೋಕಸ್ ಆನ್ ಹೌ ಆ್ಯಂಡ್ ವೈ ದ ಫಾರ್ಮುಲಾ ವರ್ಕ್ಸ್. ಇಷ್ಟೊಂದೆಲ್ಲ ಥಿಂಕ್ ಮಾಡಬೇಕು, ಮೈಂಡಲ್ಲಿ ಬೇಗ ಬೇಗ ಥಿಂಕ್ ಮಾಡ್ತಿರ್ಬೇಕು. ಕ್ವಶನ್ ಓದಬೇಕು, ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ಆಗುತ್ತೆ ಅಂತ ಅನಲೈಸ್ ಮಾಡ್ಕೊತಿರ್ಬೇಕು. ಕ್ವಶನ್ ಓದಬೇಕಾದ್ರೆ ಬರ್ತಾ ಇರಬೇಕು. ಅದು ಬರಬೇಕು ಅಂದರೆ ಮುಂಚೆನೇ ಮನೇಲಿ ಪ್ರಾಬ್ಲಮ್ಸ್ ಅನ್ನೋದು ಪ್ರಾಕ್ಟೀಸ್ ಮಾಡಿರಲೇಬೇಕು. ಎಕ್ಸಾಂಪಲ್, ಇನ್ ಫಿಸಿಕ್ಸ್ ಇನ್ಸ್ಟೆಡ್ ಆಫ್ ಜಸ್ಟ್ ಮೆಮೊರೈಸಿಂಗ್ ದ ಫಾರ್ಮುಲಾಸ್ ಫಾರ್ ಮೋಷನ್, ಅದು ಒಂದು ಎಕ್ಸಾಂಪಲ್ ಥರ ಹೇಳ್ತಿದ್ದೀನಿ ಅಷ್ಟೇ. ಫಾರ್ ಮೋಷನ್ ಎನ್ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಸ್ ಬಿಟ್ವೀನ್ ವೆಲಾಸಿಟಿ, ಆಕ್ಸಲರೇಷನ್ ಆ್ಯಂಡ್ ಟೈಮ್. ಎಕ್ಸಾಂಪಲ್ ಮಾತ್ರ ತೊಗೊಂಡಿರೋದು. ಯಾವುದೋ ಒಂದು ರಿಲೇಷನ್ ತೊಗೊಂಡಿದ್ದಾಗ, ಇವಾಗ ಫಸ್ಟ್ ಚಾಪ್ಟರ್ ಅನ್ಕೊಂಡಾಗ ನಿಮಗೆ ಚಾರ್ಜಸ್ ಬಂದಿರುತ್ತೆ. ಸೊ ಈ ಚಾರ್ಜಸ್ಸು ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ಸು, ಅವಾಗ ಯೂಶ್ವಲಿ ನಿಮಗೆ ಫೋರ್ಸ್ ಅನ್ನೋದನ್ನು ಮೈಂಡಲ್ಲಿ ಬಂದುಬಿಡಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಮೈಂಡಲ್ಲಿ ಬಂದುಬಿಡಬೇಕು. ನೆಕ್ಸ್ಟು ಪೊಟೆನ್ಷಿಯಲ್. ಸೊ ಇದರಲ್ಲಿ ಏನಾದರೂ ಕ್ವಶನ್ ಕೇಳಿರ್ತಾರ, ಅದು ಆ ಥರ ಅನಲೈಸ್ ಮಾಡಿಕೊಂಡು ನೀವು ಕ್ವಶನ್ಸ್ ಅನಲೈಸ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಡೇಟಾ ಬರ್ಕೋಬೇಕು. ರೀಡ್ ದ ಕ್ವಶನ್ ಕೇರ್ಫುಲಿ. ರೀಡ್ ದ ಕ್ವಶನ್ ಟ್ವೈಸ್ ಬಿಫೋರ್ ಅಟೆಂಪ್ಟಿಂಗ್ ಎನಿ ಕ್ಯಾಲ್ಕುಲೇಷನ್ಸ್. This will help you avoid overlooking key information like units, given values or what the question is specifically asked for. ಇಲ್ಲಿ SI ಯೂನಿಟ್ಸ್ ಅಂತ ಯೂಸ್ ಮಾಡ್ಕೊತಿರ್ತೀವಿ. ಯೂಶ್ವಲಿ ಕೆಲವೊಂದು ನಾರ್ಮಲ್ CGS ಸಿಸ್ಟಮಲ್ಲಿ ಕೊಟ್ಟಿದ್ದಾಗ ಯೂಶ್ವಲಿ ಕನ್ವರ್ಟ್ ಮಾಡಬೇಕು. ಬಟ್ ಡಿಸ್ಟೆನ್ಸಸ್ ಈ ಥರ ಏನೋ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನೀವು CGS ಯೂನಿಟಲ್ಲಿ ಇಟ್ಟರು ಓಕೆ, ಅಂದರೆ ಸೆಂಟಿಮೀಟ್ರಲ್ಲಿ ಇಟ್ಟರು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆ ಫೋರ್ಸು, ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಕೇಳಬೇಕಾದ್ರೆ ಅದನ್ನು ಫೋಕಸ್ ಮಾಡಿ ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಹೈಲೈಟ್ ಆರ್ ಅಂಡರ್ಲೈನ್ ಕೀ ಇನ್ಫಾರ್ಮೇಷನ್ ಇನ್ ದ ಪ್ರಾಬ್ಲಮ್. ಸೊ ಕ್ವಶನ್ ಪೇಪರಲ್ಲಿ ಆ್ಯಕ್ಚುಲಿ ಎಲ್ಲ ಬರಿಬಾರ್ದು ಅಂತ ಹೇಳ್ತಿರ್ತಾರೆ, ಬಟ್ ಪೆನ್ಸಿಲಲ್ಲಿ ಅಥವಾ ಪೆನ್ನಲ್ಲಿ ಸುಮ್ಮನೆ ಡಾಟ್ ಆದರೂ ಇಟ್ಕೊಳ್ಳಿ, ಇಲ್ಲ ಪ್ಯಾರಲಲ್ ಆಗಿ. ಸೊ ಅದನ್ನು ಏನು ಡೇಟಾ ತೊಗೊಂಡಿದೆ ಅದನ್ನು ಆನ್ಸರ್ ಸ್ಕ್ರಿಪ್ಟಲ್ಲಿ ಬರ್ಕೊಂಬಿಡಿ ಡೇಟಾನ. ಸೊ ಗಿವನ್ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಬರ್ಕೊಂಬಿಡಿ. ನೆಕ್ಸ್ಟು SI ಸಿಸ್ಟಮ್ನ ಕನ್ವರ್ಷನ್ ಮಾಡಿ, ಆದಷ್ಟು ಮಾಡಿಟ್ಟಿರ್ರಿ, ಏನಾಗೋದಿಲ್ಲ. ಲಾಸ್ಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಬೇಕಿಲ್ಲ ಆನ್ಸರ್, ಏನೋ ಡಿಸ್ಟೆನ್ಸಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬೇಕಿಲ್ಲ ಆನ್ಸರೇ ಸ್ಕಿಪ್ ಮಾಡಿ. ಸೊ ಅದಕ್ಕೋಸ್ಕರ ನೆಕ್ಸ್ಟು ಇದೇ ರೀತಿ ಯೂಸ್ ದ ಕರೆಕ್ಟ್ ಯೂನಿಟ್ಸ್. ಏನೇ ಒಂದು ಯೂನಿಟ್ಸ್ ಕೊಟ್ಟಿರೋದು ಯೂಶ್ವಲಿ ಹೇಳ್ತಿರ್ತೀವಲ್ಲ, CGS ಏನಾದರೂ ಕೊಟ್ಟಿರೋದು SI ಯೂನಿಟ್ಸ್ಗೆ ಕನ್ವರ್ಟ್ ಮಾಡ್ತಿರ್ಬೇಕು. ಸೆಂಟಿಮೀಟ್ರಲ್ಲಿದ್ದರೆ ಮೀಟರ್ಗೆ ಈ ರೀತಿ ಕನ್ವರ್ಷನ್ ಮಾಡ್ತಿರ್ಬೇಕು. ಯೂಶ್ವಲಿ ಚಾರ್ಜಸ್ ಕೂಡ ಕೆಲವೊಂದು ಸಲ ಮಿಲಿ, ಮೈಕ್ರೋ, ಈ ಥರ ಬೇರೆ ನ್ಯಾನೋ ಈ ಥರ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ಕನ್ವರ್ಷನ್ ಮಾಡಿ ಗಿವನ್ ಡೇಟಾದಲ್ಲಿ ಬರೆದ್ಬಿಡಿ. ರೈಟಿಂಗ್ ಈಸ್ ಮೋಸ್ಟ್ ಪ್ರೀಷಿಯಸ್ ಇನ್ ದ ಗಿವನ್ ಓನ್ಲಿ. Always check the units given in the problem and convert them into standard units if needed. Example, centimeter to meter, gram to kg. ಸೊ ಈ ರೀತಿ ಕನ್ವರ್ಷನ್ ಮಾಡ್ಕೊಳ್ಳಿ. ಗ್ರಾಮಿಂದ ಕನ್ವರ್ಟ್ ಮಾಡ್ಬೇಕಾದ್ರೆ ಯೂಶ್ವಲಿ 10⁻³ ಈ ರೀತಿ ತೊಗೊತಿರ್ತೀರ. ಓಕೆ, ಕನ್ಸಿಸ್ಟೆಂಟ್ಲಿ ಯೂಸಿಂಗ್ ದ ರಾಂಗ್ ಯೂನಿಟ್ಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ ಸಿಲ್ಲಿ ಮಿಸ್ಟೇಕ್ಸ್. ಆಲ್ವೇಸ್
ಮ್ಯಾಚ್ ದ ಯೂನಿಟ್ಸ್ ಆಫ್ ದಿ ಫೈನಲ್ ಆನ್ಸರ್ ವಿತ್ ವಾಟ್ ದ ಕ್ವಶನ್ ಆಸ್ಕ್ಸ್ ಫಾರ್. ಕ್ವಶನ್ ಏನು ಕೇಳ್ತಿದೆ, ಕೆಲವು ಸಲ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಏನು ಕೇಳಿದ್ರೆ ಮರ್ತಾಗ್ತಾ ಇರ್ತೀವಿ, ಆಗ್ತಿರುತ್ತೆ ಆಬ್ವಿಯಸ್ಲಿ. ಅದಕ್ಕೆ ಒಂದು ಸ್ಟೆಪ್ ವೈಸ್ ಥರ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಅದು ಹೆಂಗೆ ಬರುತ್ತೆ ಅಂದರೆ, ಮನೆಯಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರಬೇಕು. ಸ್ಟೆಪ್ ಬೈ ಸ್ಟೆಪ್ಪೇ ಸಾಲ್ವ್ ಮಾಡ್ತಿರ್ಬೇಕಾದ್ರೂ ಗಿವನ್ ಬರೀಬೇಕು, ಫಾರ್ಮುಲಾ ಬರೀಬೇಕು. ಏನೋ ಓದ್ತಿರ್ತೀರ ಥಿಯರಿ, ಹೋಗಿ ಓಡಾಡ್ಕೊಂಡು ಬಂದು ಮತ್ತೆ ಏನು ಮಾಡಬೇಕು ಅಂದರೆ ಕುತ್ಕೋಬೇಕು, ಸ್ವಲ್ಪ ಗ್ಯಾಪ್ ಕೊಟ್ಟು ಟೈಮು, ಆಮೇಲೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಮಾಡಬೇಕು. ಈವನ್ ಎಕ್ಸಾಮ್ ಟೈಮಲ್ಲೂ ಅದೇ, ಲಾಸ್ಟಲ್ಲಿ ಮಾತಾಡೋಣ. ಸೊ ಕೀಪ್ ಟ್ರ್ಯಾಕ್ ಆಫ್ ದಿ ಸೈನ್ಸ್ ಏನೇನಾಗಿದೆ ಅಂತ ಚೆಕ್ ಮಾಡ್ತಿರ್ಬೇಕು. ಎನ್ಶೂರ್ ದಟ್ ಯು ಟ್ರ್ಯಾಕ್ ದ ಸೈನ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ಆಫ್ ಕ್ವಾಂಟಿಟೀಸ್ ಲೈಕ್ ವೆಲಾಸಿಟಿ, ಆಕ್ಸಲರೇಷನ್, ಫೋರ್ಸ್, ಎಕ್ಸಾಂಪಲ್, ಎಕ್ಸೆಟ್ರಾ. ಮಿಸ್ಸಿಂಗ್ ಆರ್ ಫ್ಲಿಪ್ಪಿಂಗ್ ಸೈನ್ಸ್ ಕೆನ್ ಕಾಸ್ ಇನ್ಕರೆಕ್ಟ್ ಆನ್ಸರ್ಸ್. ಅದನ್ನೇ ಏನೇ ಒಂದು ಕ್ಯಾಲ್ಕುಲೇಟ್ ಮಾಡ್ತಿರ್ಬೇಕಾದ್ರೆ ಯೂಶ್ವಲಿ ಸೆಕೆಂಡ್ ಇಯರಲ್ಲಿ ಕೂಡ ಫಸ್ಟ್ ಇಯರ್ ಕಾನ್ಸೆಪ್ಟ್ಸ್ ಎಲ್ಲ ತೊಗೊತಿರ್ತೀವಿ. ಸೊ ಕೇರ್ಫುಲ್ಲಾಗಿ ಅದು ತೊಗೊತಿರ್ಬೇಕಾದ್ರೆ ಆ ಯೂನಿಟ್ಸು ಅದೇ ಫಾರ್ಮಲ್ಲಿ, ಮೀನ್ಸ್ ಪವರ್ಸ್ ಕನ್ವರ್ಷನ್ ಎಲ್ಲ ಮಾಡ್ತಿರ್ತೀರ ಕ್ಯಾಲ್ಕುಲೇಷನ್, ಅದು ಕರೆಕ್ಟಾಗಿ ಇದೆಯಲ್ಲ ಅಂತ ಅವಾಗ ಚೆಕ್ ಮಾಡ್ಕೊಳ್ಳೋದು ಬೆಟರು. ಎಕ್ಸಾಂಪಲ್, ಎ ನೆಗೆಟಿವ್ ವ್ಯಾಲ್ಯೂ ಫಾರ್ ವೆಲಾಸಿಟಿ ಮೇ ಇಂಡಿಕೇಟ್ ಮೋಷನ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಅಲ್ವಾ, ಫಸ್ಟ್ ಇಯರಲ್ಲಿ ಓದಿದ್ದೀರಾ. ನೆಗೆಟಿವ್ ಡೈರೆಕ್ಷನ್ ಅಂದ ತಕ್ಷಣ ವೆಲಾಸಿಟಿ ಆಪೋಸಿಟ್ ಡೈರೆಕ್ಷನ್ ಹೋಗ್ತಿದೆ ಅಂತ ಅರ್ಥ. ಸೊ ಆ ರೀತಿ ಈವನ್ ಚಾರ್ಜಸ್ ಕೂಡ ಅಷ್ಟೇ, ಚಾರ್ಜಸಲ್ಲಿ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡ್ತೀವಿ ಎಲ್ಲಿ ಫೋರ್ಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಬಟ್ ಪೊಟೆನ್ಷಿಯಲ್ನಲ್ಲಿ ನೆಗೆಟಿವ್ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ ಡಿಪೆಂಡ್ಸ್ ಆನ್ ದಿ ವ್ಯಾಲ್ಯೂ ಆ್ಯಂಡ್ ಪಾಸಿಟಿವ್ ಆರ್ ನೆಗೆಟಿವ್. ಅವಾಯ್ಡ್ ಕ್ಯಾಲ್ಕುಲೇಷನ್ ಎರರ್ಸ್, ಇದು ಮೇಜರ್ ಇಂಪಾರ್ಟೆಂಟ್. ಇದು ಯಾಕೆ ಹೇಳಿ, ಮ್ಯಾಥಮೆಟಿಕ್ಸ್ ಕರೆಕ್ಟಾಗಿ ನಿಮ್ಗೆ ಆಲ್ರೆಡಿ ಬೇಸ್ಮೆಂಟ್ ಕುತ್ಕೊಂಡಿರಬೇಕು. ಆಗಿಲ್ಲ ಅಂದರೆ ಆಗಲ್ಲ ಅಂತಲ್ಲ, ಸ್ಟೆಪ್ ಬೈ ಸ್ಟೆಪ್ಸ್ ಮಾರ್ಕ್ಸ್ ಆದರೂ ತೊಗೊಳಕ್ಕೆ ಟ್ರೈ ಮಾಡಿ. ಗಿವನ್ ಫಾರ್ಮುಲಾ 1 ಮಾರ್ಕ್ಸ್ ಬಂದುಬಿಡುತ್ತೆ. ನೆಕ್ಸ್ಟ್ ಇನ್ನೊಂದೇನೋ ಸಬ್ಸ್ಟಿಟ್ಯೂಷನ್ ಮಾಡಿದರೆ 1 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸು, ಅದು ಆ್ಯಕ್ಚುಲಿ ಮ್ಯಾಥಮೆಟಿಕ್ಸ್ ಪಾರ್ಟು, ಬಟ್ ಆದರೂ ಮಾರ್ಕ್ಸ್ ಇರುತ್ತೆ. ಫೈನಲ್ ಆನ್ಸರು ಯೂನಿಟ್. ಈ ರೀತಿ ಮಾರ್ಕ್ಸ್ ಡಿವೈಡ್ ಆಗುತ್ತೆ. ಸೊ ಬಿ ಅಶ್ಯೂರ್ ದಟ್ ಯು ಆರ್ ಸಾಲ್ವಿಂಗ್ ಸ್ಟೆಪ್ ಬೈ ಸ್ಟೆಪ್ ಓನ್ಲಿ. ಅದಕ್ಕೆ ಥಿಯರಿನಲ್ಲಿ ಬೋರ್ಡಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಫುಲ್ ಮಾರ್ಕ್ಸ್ ಬರುತ್ತೆ. ಗಿವನ್ನು ಫಾರ್ಮುಲಾನೇ ಬರ್ತಿಲ್ಲ ಅಂದರೆ ನಿಮಗೇನು ಮಾರ್ಕ್ಸೇ ಬರೋದಿಲ್ಲ. ಗಿವನ್ ಫಾರ್ಮುಲಾ ಖಂಡಿತ ಬರೀಲೇಬೇಕು. ವಿತೌಟ್ ರೆಲೆವೆಂಟ್ ಫಾರ್ಮುಲಾ ಇಫ್ ಯು ಆರ್ ಸಾಲ್ವಿಂಗ್ ಯು ವಿಲ್ ನಾಟ್ ಗೆಟ್ ಸಿಂಗಲ್ ಮಾರ್ಕ್ ಆಲ್ಸೋ. ಬಿ ಕೇರ್ಫುಲ್. ಡಬಲ್ ಚೆಕ್ ಯುವರ್ ಕ್ಯಾಲ್ಕುಲೇಷನ್ಸ್ ಅಟ್ ಎವ್ರಿ ಸ್ಟೆಪ್, ಎಸ್ಪೆಷಲಿ ವೆನ್ working with long numbers or fractions. Use a calculator if allowed, but avoid blindly trusting it. ಸೊ ಬ್ಲೈಂಡಾಗಿ ಕರೆಕ್ಟಾಗಿದೆ ಅಂದ್ಕೊಂಡು ಸಾಲ್ವ್ ಮಾಡ್ತಾ ಇರ್ತೀವಿ. ಕೆಲವು ಸಲ 3 3 6 ಅಂತಲೇ ಬರ್ತೀವಿ ಅಲ್ವಾ, ಕಾಮನ್ ಇದು, ನಾನು ಮಾಡಿದ್ದೆ. ಇಫ್ ದ ಆನ್ಸರ್ ಸೀಮ್ಸ್ ಟೂ ಬಿಗ್ ಆರ್ ಟೂ ಸ್ಮಾಲ್, ಗೋ ಬ್ಯಾಕ್ ಆ್ಯಂಡ್ ಚೆಕ್ ಯುವರ್ ವರ್ಕ್. ಪ್ರಾಬ್ಲಮ್ಸ್ ಏನೂ ವರಿ ಇಲ್ಲ, 3 hours ಇರುತ್ತೆ. ನೀವೆಲ್ಲ ಬರೆದಿದ್ದಾದ್ಮೇಲೆ ಥಿಯರಿ ಖಂಡಿತ ಇತ್ತು ಅಂದರೆ ಪ್ರಾಬ್ಲಮ್ನ ಆದಷ್ಟು ಮತ್ತೆ ನಿಮ್ಗೇನೋ ಡೌಟ್ ಇತ್ತು ಅಂದರೆ ಮತ್ತೆ ಸಾಲ್ವ್ ಮಾಡಿ. ಇನ್ನೊಂದು ನನ್ನ ಸಜೆಷನ್ ಏನಂದರೆ 4 ಪ್ರಾಬ್ಲಮ್ಸ್ ಇದ್ದರೆ 4 ಪ್ರಾಬ್ಲಮ್ ಸಾಲ್ವ್ ಮಾಡಬೇಡಿ, ಆಪ್ಷನ್ ಸಾಲ್ವ್ ಮಾಡಬೇಡಿ. ಯಾಕಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ, ಮಿಸ್ಟೇಕ್ ಆದರೂ ಆಗಬಹುದು. ಅದಕ್ಕೆ ನಾವು ಕರೆಕ್ಟ್ ಅಂತಲೇ ಆಚೆ ಬಂದಿರ್ತೀವಿ, ರಿವರ್ಸ್ ಆಗಿರುತ್ತೆ. ಓಕೆ, ಯೂಸ್ ಎ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಅದಕ್ಕೆ ಹೇಳಿದ್ದು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಸಿಸ್ಟಮ್ಯಾಟಿಕ್ಕಾಗಿ ಹೋಗಿದ್ದೀರಾ ಅಂದರೆ ತಪ್ಪಾಗೋದಿಲ್ಲ. ಬ್ರೇಕ್ ದಿ ಪ್ರಾಬ್ಲಮ್ ಇಂಟು ಸ್ಮಾಲರ್ ಸ್ಟೆಪ್ಸ್ ಆ್ಯಂಡ್ ಸಾಲ್ವ್ ದೆಮ್ ಸೀಕ್ವೆನ್ಷಿಯಲಿ. ಡೋಂಟ್ ಟ್ರೈ ಟು ಸಾಲ್ವ್ ದ ಎಂಟೈರ್ ಪ್ರಾಬ್ಲಮ್ ಇನ್ ಒನ್ ಗೋ. ಅಂದರೆ ಒಂದೇ ಸಲ ತೊಗೊಂಡು ಎಲ್ಲ ಮಾಡಬೇಡ. ಹೆಂಗೆ ಸೆಗ್ರಿಗೇಟ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಆದಮೇಲೆ ಕ್ಯಾಲ್ಕುಲೇಷನ್ ಜಾಸ್ತಿ ಇತ್ತು ಅಂದ್ಕೊಳ್ಳಿ, ರೈಟ್ ಸೈಡ್ ಒಂದು ಗೆರೆ ಹಾಕ್ಕೊಂಡು ಅಲ್ಲಿ ಸಾಲ್ವ್ ಮಾಡಿ, ಏನೂ ಆಗೋದಿಲ್ಲ. ಅಷ್ಟು ಸಲ ಇನ್ನೊಂದು ಪೇಜ್ ತೊಗೊಳ್ಳಿ, ಪೇಜಸ್ ಜಾಸ್ತಿನೇ ಇರ್ತವೆ, ಫಿಸಿಕ್ಸಲ್ಲಿ ಮಿಕ್ಕೋಗುತ್ತೆ ಪೇಜಸ್ಸು. ಸೊ ಆ ರೀತಿ ಡಿವಿಷನ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಎಲ್ಲ ಅಲ್ಲೇ ಮಾಡೋಕ್ಕೆ ಪ್ಯಾನಿಕ್ ಆಗ್ಬಿಡುತ್ತೆ. ಯಾವುದು ಇನ್ನೊಂದು ರೀಚೆಕ್ ಮಾಡಬೇಕಾದ್ರೂ ಎಲ್ಲಿ ಪ್ರಾಬ್ಲಮ್, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡೋದಕ್ಕೂ ಕಷ್ಟನೇ. ಪೋರ್ಷನ್ ಮಾಡ್ಕೊಂಡಿದ್ದೀರಾ ಅಂದರೆ ಒಂದು ಕಡೆ ಕರೆಕ್ಟಾಗಿದೆ ಅಲ್ಲಿ ಚೆಕ್ ಮಾಡ್ತೀರಾ, ಇನ್ನೊಂದು ಕಡೆ ಮಿಸ್ಟೇಕ್ ಆಗಿದೆಯಲ್ಲ ಅಂತ ಅಲ್ಲಿ ಚೆಕ್ ಮಾಡ್ತೀರಾ. ದಟ್ಸ್ ಮೈ ಸಜೆಷನ್. ಇಫ್ ಯು ಆರ್ ಸಾಲ್ವಿಂಗ್ ಆ್ಯನ್ ಈಕ್ವೇಷನ್, ಐಸೋಲೇಟ್ ವೇರಿಯೇಬಲ್ಸ್ ಸಿಸ್ಟಮ್ಯಾಟಿಕಲಿ ಆ್ಯಂಡ್ ಫಾಲೋ ದ ಕರೆಕ್ಟ್ ಆರ್ಡರ್ ಆಫ್ ಆಪರೇಷನ್ಸ್. ಸೊ ಯಾವುದೇ ಒಂದು ನಾರ್ಮಲ್ ಈಕ್ವೇಷನ್ಸ್ ಏನಾದರೂ ಫಾರ್ಮ್ ಆಗುತ್ತೆ, ಕೆಲವು ಆಲ್ಜಿಬ್ರಾಕ್ ಈಕ್ವೇಷನ್ಸ್ ಎಲ್ಲ ಫಾರ್ಮ್ ಆಗ್ತಿರುತ್ತೆ, ಅಲ್ಲಿ ಸಾಲ್ವ್ ಮಾಡೋದು ಕೇರ್ಫುಲ್ ಆಗಿರಬೇಕು. ಮ್ಯಾಥಮೆಟಿಕ್ಸಲ್ಲಿ ಹೆಂಗೆ ಸಾಲ್ವ್ ಮಾಡ್ತೀರಾ ಅಲ್ಲೆಲ್ಲ ಕರೆಕ್ಟಾಗಿ ಸಾಲ್ವ್ ಮಾಡ್ತಿರ್ಬೇಕು. ಓಕೆನಾ. ಅವಾಯ್ಡ್ ರಶಿಂಗ್ ಥ್ರೂ ದ ಟೆಸ್ಟ್ ಇದೆ, ಟೈಮ್ ಆಗಿ ಹೋಗ್ತಿದೆ, ಫಿಸಿಕ್ಸಲ್ಲೇ ಮ್ಯಾಕ್ಸಿಮಮ್ ಟೈಮ್ ಉಳಿಯುತ್ತೆ, ಆರಾಮಾಗಿ ಮಾಡಿ. ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದು. ಪ್ರಾಬ್ಲಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಥಿಯರಿ ಎಲ್ಲ ಬರೆದಿರ್ತೀರಾ, ಸ್ವಲ್ಪ ಮೈಂಡು ಟಯರ್ಡ್ ಆಗಿರುತ್ತೆ, ಸ್ವಲ್ಪ 1-2 ನಿಮಿಷನೇನೋ ಸ್ವಲ್ಪ ನಿಮಗೂ ರಿಲ್ಯಾಕ್ಸ್ ಕೊಟ್ಟು, ಅಂದರೆ ಏನೂ ಬರೀದಿರ ಸುಮ್ಮನೆ ರಿಲ್ಯಾಕ್ಸಾಗಿ ಸುಮ್ಮನೆ ಕುತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಅಲ್ಲಿ ಇಲ್ಲಿ ಕಣ್ಣು ಹಾಯಿಸಿ ಆಮೇಲೆ ಬಂದು ಪ್ರಾಬ್ಲಮ್ನ ಕರೆಕ್ಟಾಗಿ ಅನಲೈಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ದಟ್ಸ್ ಮೈ ಸ್ಮಾಲ್ ಸಜೆಷನ್. ಸೊ ವೈಲ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಕ್ರೂಷಿಯಲ್, ಡೋಂಟ್ ರಶ್ ಥ್ರೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಟೇಕ್ ಎ ಮೊಮೆಂಟ್ ಟು ಥಿಂಕ್, ಕ್ಯಾಲ್ಕುಲೇಟ್ ಕೇರ್ಫುಲ್ಲಿ ಆ್ಯಂಡ್ ರಿವ್ಯೂ ದಿ ರಿಸಲ್ಟ್ ಬಿಫೋರ್ ಮೂವಿಂಗ್ ಆನ್. ಏನೇ ನೆಕ್ಸ್ಟಿಗೆ ಹೋಗ್ಬೇಕಾದ್ರೂ ಸ್ಟಾರ್ಟಿಂಗ್ ಹೋಗಿದ ತಕ್ಷಣವೂ ಪ್ರಾಬ್ಲಮ್ ಅಟೆಂಡ್ ಮಾಡಿ ಅಂತಲೂ ಹೇಳಲ್ಲ, ಅಲ್ಲೂ ಸ್ವಲ್ಪ ಮೈಂಡ್ ಇನ್ನೂ ಸೆಟಲ್ ಆಗೋಕ್ಕೆ ಟೈಮ್ ತೊಗೊತಾ ಇರೋದೆ.
ಇನ್ ಬಿಟ್ವೀನ್ ಯಾವುದೋ ಟೈಮಲ್ಲಿ ಸಾಲ್ವ್ ಮಾಡಿದ್ರೆ ಓಕೆನೆ. ಲಾಸ್ಟಲ್ಲಿ ಸಾಲ್ವ್ ಮಾಡಬೇಕಾದ್ರೂ ಅದಕ್ಕಿಂತ ಮುಂಚೆ ಒಂದು 2 ನಿಮಿಷ ನಿಮ್ಮ ಮೈಂಡ್ಗೆ ಬ್ರೇಕ್ ಕೊಡಿ. ಏನೂ ಥಿಂಕ್ ಮಾಡಬಾರ್ದು ಅವಾಗ. ಅಷ್ಟು ಸ್ಟೇಬಲಾಗಿ ಕಾನ್ಫಿಡೆಂಟಾಗಿ ನೀವು ಇರಬೇಕು, ಪೇಷನ್ಸ್ ಇರಬೇಕು. ಅಲೋಕೇಟ್ ಟೈಮ್ ವೈಸ್ಲಿ ಸೊ ಯು ಕ್ಯಾನ್ ರಿವ್ಯೂ ದ ಇಂಪಾರ್ಟೆಂಟ್ ನ್ಯೂಮರಿಕಲ್ ಸೆಕ್ಷನ್ಸ್ ಟುವರ್ಡ್ ದ ಎಂಡ್ ಆಫ್ ದಿ ಎಕ್ಸಾಮ್. ಎಂಡ್ ಆಫ್ ದಿ ಎಕ್ಸಾಮ್ ಒಳಗಡೆ ನಿಮಗೆ ಕಾನ್ಫಿಡೆಂಟ್ ಇರಬೇಕು, ಪ್ರಾಬ್ಲಮ್ ಕರೆಕ್ಟಾಗಿ ಮಾಡಿದ್ದೀನಿ, ಏನು ಭಯ ಇಲ್ಲ ಅನ್ನೋ ಥರ 4 ಪ್ರಾಬ್ಲಮ್ ಸಾಲ್ವ್ ಮಾಡಿ. ಯೂಶಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಸ್ ಆ್ಯಂಡ್ ಕೆಪಾಸಿಟೆನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, AC ಆಲ್ಟರ್ನೇಟಿಂಗ್ ಕರೆಂಟ್, ರೇ ಆಪ್ಟಿಕ್ಸ್ ಆ್ಯಂಡ್ ವೇವ್ ಆಪ್ಟಿಕ್ಸ್. ಇಷ್ಟೊಂದ ಸರ್? ಕಡಿಮೆನರು 14 ಚಾಪ್ಟರ್ಸಲ್ಲಿ ಯಾವ ಚಾಪ್ಟರ್ಸು? ಪ್ರಾಕ್ಟೀಸ್ ರೆಗ್ಯುಲರ್ಲಿ. ಪ್ರಾಕ್ಟೀಸ್ ಅನ್ನೋದು ಹಿಂದೆ ಆಗಿರಲೇಬೇಕು. ಎಕ್ಸಾಮಲ್ಲಿ ನೀವು ಬೇಗ ಬೇಗ ಆನ್ಸರ್ಸ್ ಮಾಡಬೇಕು ಅಂದರೆ ಮುಂಚೆನೇ ಮನೇಲಿ ಎಕ್ಸಾಮ್ ಮಾಡಿರಬೇಕು. ಯಾವುದೇ ಒಂದು ಫಿಲಿಮ್ ಶೂಟಿಂಗ್ ಆಗಬೇಕಾದ್ರೂ ಹಿಂದೆ ಅವರು ರಿಹರ್ಸಲ್ ಮಾಡಿರ್ತಾರೆ ತುಂಬ ಸಲ. ಅದಕ್ಕೆ ಆ ಪ್ರೆಸೆನ್ಸು ಸ್ಕ್ರೀನ್ ಮೇಲೆ ಹಂಗೆ ಬಂದಿರುತ್ತೆ. ನೀವೇನು ಪ್ರಾಕ್ಟೀಸ್ ಮಾಡಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂದರೆ ಕಷ್ಟನೇ, ಅದು ಮೈಂಡ್ ಅಪ್ಲೈ ಆಗಲ್ಲ, ಅಲ್ಲಿ ಅಷ್ಟು ಫಾಸ್ಟ್ ಇರಲ್ಲ. ಪ್ರಾಕ್ಟೀಸ್ ಎ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಟು ಫೆಮಿಲರೈಸ್ ಯುವರ್ ಸೆಲ್ಫ್ ವಿತ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನ್ಯೂಮರಿಕಲ್ ಕ್ವಶನ್ಸ್. The more you practice, the better you will get at spotting where you might make silly mistakes. Silly mistakes ಮಾಡಿದ್ರಂಗೆ ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದಟ್ಸ್ ವೈ ವರ್ಕ್ ಥ್ರೂ ಪ್ರೀವಿಯಸ್ ಇಯರ್ question papers and sample papers to get an idea of the exam pattern and common problem types. ಪ್ರೀವಿಯಸ್ ಇಯರ್ ಕ್ವಶನ್ಸು ಎಸ್ಪೆಷಲಿ ಮಾಡಲ್ ಕ್ವಶನ್ ಪೇಪರಿಂದ ಬರುತ್ತಾ ಇಲ್ಲ ಅಂತಲ್ಲ, ಇಟ್ಸ್ ಎ ಮಾಡಲ್ ಇನ್ ದ ನೇಮ್ ಇಟ್ ಸೆಲ್ಫ್. ಆ ಮಾಡಲ್ ಮಾಡಿ ಕೊಡ್ತಿದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಇನ್ನೊಂದು ನಿಮ್ಮ ಸಿಲೆಬಸ್ಸಲ್ಲಿರೋದೇ ಕ್ವಶನ್ಸ್ ಎಲ್ಲ ಬರ್ತಿರೋದು. ಸೊ ಈ ಪ್ರೀವಿಯಸ್ ಇಯರ್ ಕ್ವಶನ್ಸು, ಮಾಡಲ್ ಪೇಪರ್ಸ್ ಇವನ್ನೆಲ್ಲ ಸಾಲ್ವ್ ಮಾಡಿರ್ತಿರುತ್ತೆ. ಇನ್ನು ನಮ್ಮ ಕಡೆಯಿಂದ ಚಾನಲ್ ಕಡೆಯಿಂದನೂ ಸ್ಯಾಂಪಲ್ ಪೇಪರ್ಸ್ ಬರ್ತಿರುತ್ತೆ, ಆ್ಯಪಲ್ಲಿ ಸಿಗುತ್ತೆ. ಅದು ಡೌನ್ಲೋಡ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡಿ. ನಾವು ಯೂಶ್ವಲಿನೇ ಎಲ್ಲ ಬ್ಲೂ ಪ್ರಿಂಟ್ ಪ್ರಕಾರನೂ ಪ್ರೀವಿಯಸ್ಲಿ ಏನೇನು ಕೇಳಿರ್ಬೋದು, ಇದು ಬರ್ಬೋದು ಅಂತಲೇ ಒಂದು ಅನಲೈಸ್ ಮಾಡಿ ಕ್ವಶನ್ ಪೇಪರ್ಸ್ ರಿಲೀಸ್ ಮಾಡಿರ್ತೀವಿ. ಸೊ ಎಲ್ಲ ಸಾಲ್ವ್ ಮಾಡಿ. ಇದನ್ನೇ ಅಂತಲ್ಲ, ಫಸ್ಟು PYQ ಸಾಲ್ವ್ ಮಾಡಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಬೇಕು. ಸೊ ದಟ್ಸ್ ಅ ಕಾನ್ಫಿಡೆಂಟ್ ಯು ನೀಡ್ ಟು ಬಿಲ್ಡ್. ಫೈನಲ್ ಚೆಕ್. ಫೈನಲ್ ಏನಿರುತ್ತೆ ಯೂಶಲಿ, ಫೈನಲ್ ಆನ್ಸರ್ ಕರೆಕ್ಟಾಗಿ ಬಂದಿದೆಯಲ್ಲ, ನೆಕ್ಸ್ಟ್ ಯೂನಿಟ್ಸ್ ಬರ್ತಿದ್ದೀವ ಇಲ್ಲ ಅಂತ. ಓಕೆ, ಆಲ್ವೇಸ್ ಟೇಕ್ 2 to 3 minutes ಅಟ್ ದಿ ಎಂಡ್ ಟು ರೀಚೆಕ್ ಯುವರ್ ಆನ್ಸರ್ಸ್, ಎಸ್ಪೆಷಲಿ ಫಾರ್ ಪ್ರಾಬ್ಲಮ್ಸ್ ವೇರ್ ಯು ಹ್ಯಾಡ್ ಟು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್. ಅಂದರೆ ಏನು ಅಂದರೆ, ಸಾಲ್ವ್ ಮಾಡಿರ್ತೀರಾ, ಹಂಗೆ ಮತ್ತೆ ಹೋಗ್ಬಿಟ್ಟು ರೀಚೆಕ್ ಮಾಡ್ಬಿಡೋದಲ್ಲ, ಅಲ್ಲೂ ಮತ್ತೆ ಬ್ರೇಕ್ ಕೊಡಬೇಕು. 2 ನಿಮಿಷ ಕೊಟ್ಬಿಡ್ತಾಯಿದ್ರೆ ಆಗೋಗುತ್ತೆ ಸರ್ ಟೈಮು? ಏನೂ ಆಗೋಗಲ್ಲ, 3 hour ಖಂಡಿತ ಉಳಿಯುತ್ತೆ. ಹಿಂದೆಗಡೆ ಮನೇಲಿ ಪ್ರಾಕ್ಟೀಸ್ ಮಾಡಿರಬೇಕು. ಎಕ್ಸಿಕ್ಯೂಟ್ ಮಾಡಿದಾದಮೇಲೆ ರೀಚೆಕ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ತೊಗೊಂಡು ರೀಚೆಕ್ ಮಾಡಬೇಕಾದ್ರೆ ಅವಾಗ ಮೈಂಡ್ ವರ್ಕ್ ಆಗುತ್ತೆ. ಮೈಂಡ್ ವರ್ಕ್ ಆಗಬೇಕು ಅಂದರೆ ಸ್ವಲ್ಪ ಬ್ರೇಕ್ ಕೊಡಲೇಬೇಕು. ನಾನು ಯೂಶ್ವಲಿ ಚೆನ್ನಾಗಿ ಕೊಡ್ತೀನಿ ನನ್ನ ಮೈಂಡಿಗೆ. ಇಫ್ ಪಾಸಿಬಲ್ ಪ್ಲಗ್ ಯುವರ್ ಆನ್ಸರ್ ಬ್ಯಾಕ್ ಇನ್ ಟು ದ ಒರಿಜಿನಲ್ ಈಕ್ವೇಷನ್ ಟು ವೆರಿಫೈ ಇಫ್ ಇಟ್ ಮೇಕ್ಸ್ ಸೆನ್ಸ್. ಕರೆಕ್ಟಾಗಿದೆಯಲ್ಲ ಅಂತ ಕನ್ಫರ್ಮ್ ಆಯಿತು ಅಂದಮೇಲೆ ನೀವು ಬ್ರೇಕ್ ಕೊಟ್ಟಿದ್ರೆ ಅಂದರೆ ಮೈಕ್ ಶಾರ್ಪಾಗಿ ವರ್ಕ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಕರೆಕ್ಟಾಗಿಲ್ಲ ಅಂತ ಗೊತ್ತಾಗುತ್ತೆ. ಹಿಯರ್ ಆರ್ ದಿ ಕಾನ್ಸೈಸ್ ಸ್ಟೆಪ್ಸ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಇನ್ ಫಿಸಿಕ್ಸ್. ಇಲ್ಲಿವರೆಗೂ ಹೆಂಗೆ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸ್ಟಾರ್ಟಿಂಗ್ ಡೇಟಾ ಹೆಂಗೆ ತೊಗೊಬೇಕು, ಕ್ವಶನ್ ಅರ್ಥ ಮಾಡಿಕೊಂಡು ಡೇಟಾ ತೊಗೊಬೇಕು. ನೆಕ್ಸ್ಟು ಫಾರ್ಮುಲಾ, ಸೂಟೇಬಲ್ ಫಾರ್ಮುಲಾ. ಡಯಾಗ್ರಾಮ್ ಇದೆ, ಡಯಾಗ್ರಾಮ್ ಬರೆದ್ಬಿಡಿ ಫಿಸಿಕ್ಸಲ್ಲಿ. ಇಫ್ ಡಯಾಗ್ರಾಮ್ ಇಸ್ ದೇರ್ ಕಂಪಲ್ಸರಿ ರೈಟ್ ಡಯಾಗ್ರಾಮ್, ದಟ್ಸ್ ಬೆಟರ್. ಸೊ ನೆಕ್ಸ್ಟು ಅದು ಹೆಲ್ಪ್ ಆಗುತ್ತೆ, ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಮ್ಗೆ ಅನುಭವ ಇರೋದಕ್ಕೆ, ಸ್ವಲ್ಪ ಇರೋದಕ್ಕೆ ನಿಮ್ಗೆ ಹೇಳ್ತಿರೋದು ಅಲ್ವಾ. ಸೊ ನೆಕ್ಸ್ಟು ಕ್ಯಾಲ್ಕುಲೇಷನ್ಸ್ ಪಾರ್ಟು ಸ್ವಲ್ಪ ಸೈಡಲ್ಲಿ, ರೈಟ್ ಸೈಡಲ್ಲಿ ಸಾಲ್ವ್ ಮಾಡೋದು ತೊಗೊಳ್ಳಿ. ನೆಕ್ಸ್ಟು ಫೈನಲ್ ಆನ್ಸರು SI ಯೂನಿಟ್ಸು. ಕನ್ಫರ್ಮಾಗಿ ಇದು ನಿಮ್ಮ ಬ್ರೈನಲ್ಲಿ ವರ್ಕ್ ಆಗ್ತಿರ್ಬೇಕು ಅಂದರೆ ಮನೇಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿರಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಖಂಡಿತ ಐಡೆಂಟಿಫೈ ನೋನ್ ಆ್ಯಂಡ್ ಅನ್ನೋನ್ ಕ್ವಾಂಟಿಟೀಸ್. ಯಾವುದು ಗೊತ್ತಿದೆ, ಯಾವುದು ಗೊತ್ತಿಲ್ಲ ಅಂತ. ಗೊತ್ತಿಲ್ಲದೆ ಇರೋದನ್ನೆಲ್ಲ ಕ್ವಶನ್ ಮಾರ್ಕ್ ಹಾಕ್ಕೊಂಡು ಅನ್ನೋನ್ ಥಿಂಗ್ಸ್ನೆಲ್ಲ ಏನು ಕಂಡುಹಿಡಬೇಕು ಅಂತ ಹಾಕ್ಕೊಂಡ್ಲೇಬೇಕು ಗಿವನಲ್ಲಿ. ಚೂಸ್ ದ ಕರೆಕ್ಟ್ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ ಇನ್ ಟು ದ ಫಾರ್ಮುಲಾ ಮಾಡಲೇಬೇಕು. ಸಾಲ್ವ್ ಆಲ್ಜಿಬ್ರಾಯಿಕಲಿ. ಯೂಶಲಿ ಆಲ್ಜಿಬ್ರಾಯಿಕ್ ಮೆಥಡ್ ಯಾವುದು ಇರುತ್ತೆ, ನಾರ್ಮಲಿ ಸಾಲ್ವ್ ಎಲ್ಲ ಮಾಡಬೇಕು. ಚೆಕ್ ಯೂನಿಟ್ಸ್ ಫಾರ್ ಕನ್ಸಿಸ್ಟೆನ್ಸಿ. ಯೂನಿಟ್ಸ್ನ ಚೆಕ್ ಮಾಡ್ತಿರಬೇಕು. ರೀಚೆಕ್ ಕ್ಯಾಲ್ಕುಲೇಷನ್ಸ್ನ ರೀಚೆಕ್ ಮಾಡೋದಕ್ಕೆ ಅವಾಗೇ ಬೇಕಾದ್ರೂ ಒಂದೊಂದ್ಸಲ ಡೌಟ್ ಬಂತಂದರೆ ಮಾಡ್ತಾ ಇರ್ರಿ. ಎಲ್ಲ ಫುಲ್ಲು ಮಾಡಿಬಿಟ್ಟು ಮತ್ತೆ ಚೆಕ್ ಮಾಡೋಣ ಅಂದ್ಕೊಂಡು ಫುಲ್ಲು ಪ್ರಾಬ್ಲಮ್ ತೊಗೊಳ್ಳೋ ಬದಲು ಹಂಗೆ ಸ್ವಲ್ಪ ರೀಚೆಕ್ ಮಾಡಿಕೊಂಡು ಸಾಲ್ವ್ ಮಾಡಿ ಕೂಲಾಗಿ ಮಾಡಬೇಕು. ಬಿ ಕೂಲ್. ವೆರಿಫೈ ದ ರಿಸಲ್ಟ್ ಲಾಜಿಕಲಿ. ಏನು ಲಾಜಿಕಲಿ? ಯೂಶ್ವಲಿ ಥಿಂಕ್ ಮಾಡಿರ್ತೀವಿ. ಕೆಲವು ಸಲ ಏನಾಗಿರುತ್ತೆ ಅಂದರೆ, ಯಾವುದೋ ಒಂದು ವಾಲ್ಯೂಮ್ ಕಂಡುಹಿಡಬೇಕು ಕ್ಯೂಬ್ದು. ಒಂದಿಷ್ಟು ಅಂತ ರೆಫರೆನ್ಸಸ್ ಕೊಟ್ಟಿರ್ತಾರೆ. ಈ ಕ್ಯೂಬ್ ವಾಲ್ಯೂಮ್ ಬಂದಿರುತ್ತೆ, ಅದು ಮ್ಯಾಚ್ ಆಗುತ್ತಾ ಇಲ್ಲ, ಮ್ಯಾಚ್ ಆಗ್ತಿದೆಯಾ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಒಂದು ಮಾಸ್ ಕೊಟ್ಟಿರ್ತಾರೆ. ಆ ಮಾಸ್ನ ಕ್ಯಾಲ್ಕುಲೇಟ್ ಮಾಡಿದಾದಮೇಲೆ ಇಷ್ಟು ಆನ್ಸರ್ ಅಂತ ಬಂದಿರುತ್ತೆ. ಅದು ಆಗುತ್ತಾ ಇಲ್ಲ ಲಾಜಿಕಲಿ. ಎಕ್ಸಾಂಪಲ್ ತೊಗೊಂಡಾಗ
ಇವಾಗ ಇನ್ನೊಂದು ಎಕ್ಸಾಂಪಲ್ಲು. ನನ್ನ ಮಾಸು ಅರ್ತ್ ಮೇಲೆ ಒಂದಿಷ್ಟು ಮಾಸ್ ಅಂತ ಇದೆ, 50ನೇ ಅಬೋವ್ ಇದೆ ಅಂದ್ಕೊಳ್ಳಿ, 50ಗಿಂತ ಜಾಸ್ತಿನೇ ಇದೆ ಬಿಡಿ. ಅದೇ ಮೂನ್ ಮೇಲೆ ಹೋದರೆ ಇದೇ ಮಾಸ್ ಇರುತ್ತಾ ಅಂತ ಕೇಳಿದಾಗ ಯೂಶಲಿ ಎಷ್ಟು ಬರಬೇಕು? ಕಾಮನ್ ಸೆನ್ಸ್ ಪ್ರಕಾರ, ಲಾಜಿಕಲಿ ಪ್ರಕಾರ ಕಡಿಮೆನೇ ಬಂದಿರಬೇಕು. ಯಾಕಂದರೆ ವೆಯ್ಟ್, ಇಫ್ ಯು ಕನ್ಸಿಡರ್ ದ ವೆಯ್ಟ್, ಮಾಸ್ ಸೇಮ್ ಓನ್ಲಿ, ಮಾಸ್ ಸೇಮೇ, ವೆಯ್ಟ್ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ಜಾಸ್ತಿ ಬರುತ್ತೆ, ಅಲ್ಲಿ ಕಡಿಮೆ ಬರುತ್ತೆ. ಯಾಕೆ? ಇಲ್ಲಿ ಗ್ರಾವಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ಗ್ರಾವಿಟಿ ಕಡಿಮೆ. ಇದು ಕಾಮನ್ ಸೆನ್ಸ್ ಬಗ್ಗೆ ಹೇಳ್ತಿದ್ದೀನಿ. ಅದೇ ಲಾಜಿಕಲಿ ದಟ್ ಯು ನೀಡ್ ಟು ಚೆಕ್ ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ನಾಟ್. ಕರೆಕ್ಟ್ ಆಗ್ತಿದೆಯಾ ಇಲ್ಲ ಅಂತ ಅಲ್ಲೇ ಕನ್ಫರ್ಮ್ ಆಗೋಗುತ್ತೆ, ಲಾಜಿಕಲಾಗಿ ಚೆಕ್ ಮಾಡಿದ್ದೀರಾ ಅಂದರೆ, ಅಲ್ವಾ? ನೋಡಿ ಮಕ್ಕಳೇ, ಪ್ರಾಬ್ಲಮ್ಸು ತುಂಬ ಪ್ರೀಷಿಯಸ್ಸು ಈವನ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೋಸ್ಕರ. ಬಟ್ ಈ ಬೋರ್ಡ್ ಎಕ್ಸಾಮ್ಗೆ 10 ಔಟ್ ಆಫ್ 10 ಬರಬೇಕು ಅಂದರೆ ಇಷ್ಟು ಸ್ಟೆಪ್ಸ್ನ ಫಾಲೋ ಆಗ್ತಿರಲೇಬೇಕು. ಲಾಸ್ಟಲ್ಲಿ SI ಯೂನಿಟ್ಸ್ ಕೂಡ, SI ಯೂನಿಟ್ ಖಂಡಿತ ಬರೀಲೇಬೇಕು, ಇಲ್ಲಾಂದರೆ 1 ಮಾರ್ಕ್ಸ್ ಕಟ್ ಮಾಡಿಬಿಡ್ತಾರೆ. ಹಾಫ್ ಮಾರ್ಕ್ಸ್ ಎಲ್ಲ ಸ್ಕೂಲಲ್ಲಿ ಕೇಳಿರ್ತೀರ, ಸರ್ ಮ್ಯಾಮ್ ಇಷ್ಟು ಬರ್ತಿದ್ದೀನಿ, ಇಷ್ಟೇನ ಸ್ವಲ್ಪ ಮ್ಯಾಮ್ ಹಾಫ್ ಮಾರ್ಕ್ಸ್ ಕಟ್ ಮಾಡಿ ಮ್ಯಾಮ್. ಇಲ್ಲ, ಹಾಫ್ ಮಾರ್ಕ್ಸ್ ಎಲ್ಲ ಇರಲ್ಲ, ಫುಲ್ ಮಾರ್ಕ್ಸೇ ತೆಗೆದುಕೊಳ್ಳೋದು ಅಷ್ಟೇ. ಅದಕ್ಕೆ ಓಕೆ, ಇಷ್ಟು ಮಕ್ಕಳೇ, ಪ್ರಾಬ್ಲಮ್ಸ್ ಎಲ್ಲ ಚೆನ್ನಾಗಿ ಮಾಡಿ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಅಂತ ಹೇಳ್ತಾ, ಈವನ್ ಫಸ್ಟ್ PUC ಅವ್ರು ಕೂಡ ಮೇ ಬಿ ಸಿಮಿಲರ್ ಆಗಿ ಇರುತ್ತೆ. ಫಸ್ಟ್ PU ಅವ್ರು ನೋಡ್ತಿದ್ರು ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಹೇಳ್ತಾ ನಿಮ್ಮ ಎಕ್ಸಾಮಲ್ಲಿ ಪ್ರಾಬ್ಲಮ್ಸ್ ಚೆನ್ನಾಗಿ ಮಾಡಿ. ಜೊತೆಗೆ ನಮ್ಮ ಚಾನಲ್ ಕಡೆಯಿಂದ ಎಲ್ಲ ಆಲ್ರೆಡಿ ಲೈವ್ ಸೆಷನ್ಸು ಯೂಟ್ಯೂಬಲ್ಲಿ ಎಲ್ಲ ಸೆಷನ್ಸ್ ಎಲ್ಲ ಹೋಗ್ತಿದೆ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಆರಾಮಾಗಿ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಬೆಸ್ಟ್ ಆಫ್ ಲಕ್ ಟು ಆಲ್ ದಿ ಸೆಕೆಂಡ್ PUC ಸ್ಟೂಡೆಂಟ್ಸ್ ಫಾರ್ ಯುವರ್ ಅಪ್ಕಮಿಂಗ್ ಫಿಸಿಕ್ಸ್ ಫೈನಲ್ ಬೋರ್ಡ್ ಎಕ್ಸಾಮ್. ಯು ಹ್ಯಾವ್ ಗಾಟ್ ದಿಸ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಡೂ ಯುವರ್ ಬೆಸ್ಟ್. ನಿಮಗೇ ನಂಬಿಕೆ ಇರಲಿ, ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ, ನಾನು ನಿಮ್ಮ ಲೋಕೇಶ್. ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.